70 ಇನ್ ಕೆಮಿಸ್ಟ್ರಿ ಸ್ಕೋರ್ ಮಾಡೋದು ನನ್ನಿಂದ ಸಾಧ್ಯನಾ ಅಂತ ಹೇಳುವಂತಹ ಡೌಟ್ ನಿಮಗಿದ್ರೆ ಈ ವಿಡಿಯೋ ಒಂದ್ಸಲ ನೋಡಿ. ಖಂಡಿತವಾಗ್ಲೂ ನಿಮಗೆ ಸಾಧ್ಯ ಇದೆ. ಎಕ್ಸಾಮ್ ಇಸ್ ಗೋಯಿಂಗ್ ಟು ಬಿ ಈಸಿ. ಫಸ್ಟ್ ಪಾಯಿಂಟ್ ಇನ್ ಯೋರ್ ಮೈಂಡ್ ಶುಡ್ ಬಿ ದಿಸ್: ಎಕ್ಸಾಮ್ ಇಸ್ ಗೋಯಿಂಗ್ ಟು ಬಿ ಈಸಿ ಆ್ಯಂಡ್ ಯು ಗೋಯಿಂಗ್ ಟು ರೈಟ್ ವೆಲ್ ಇನ್ ದ ಎಕ್ಸಾಮ್. ಫಾರ್ ದ್ಯಾಟ್ ಯು ಶುಡ್ ಬಿ ಡೂಯಿಂಗ್ ಸೆಲ್ಫ್ ಸ್ಟಡಿ. ಈ ಟೈಮ್ನಲ್ಲಿ ನೀನು ಸೆಲ್ಫ್ ಸ್ಟಡಿ ಮಾಡಬೇಕು. ನಿನಗೆ ಬೇಕಾಗಿರುವ ಕಂಟೆಂಟ್ ಆಲ್ರೆಡಿ ಇದೆ, ಅದು ಎಲ್ಲೆಲ್ಲಿದೆ ಮತ್ತು ಅದನ್ನ ಹೇಗೆ ಯೂಸ್ ಮಾಡಬೇಕು, ಯಾವ್ಯಾವ ಸೆಕ್ಷನ್ ಆಫ್ ಕ್ವೆಶನ್ ಪೇಪರ್ನ ನಿನ್ನ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಹೇಳೋ ಕ್ವಿಕ್ ಟಿಪ್ ನಾನು ಕೊಡ್ತಾ ಹೋಗ್ತೇನೆ. ಆದಷ್ಟು ಡಿಸ್ಟ್ರಾಕ್ಷನ್ಸ್ನಿಂದ ನೀವು ದೂರ ಇರಿ. ನಿಮ್ಗೆ ಆಲ್ರೆಡಿ ಕಂಟೆಂಟ್ಗಳು ಲಭ್ಯವಿದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಫಸ್ಟಿಗೆ. ಆಯಿತಾ? ಪಾರ್ಟ್ ಡಿ ಅಂತ ಹೇಳುವಂಥದ್ದು ಎಲ್ಲ ಮಕ್ಕಳಿಗೂ ಕೂಡ ಬಹಳ ಕಷ್ಟವಾಗಿರುವಂಥದ್ದು. 20/20 ಸ್ಕೋರ್ ಮಾಡೋಕ್ಕಾಗಲ್ಲ. ಸೊ ನನ್ನ ಪ್ರಕಾರ ನಿಮಗೆ ಸ್ಕೋರಿಂಗ್ ಚಾಪ್ಟರ್ಸ್ ಯಾವುದು ಅಂತ ಹೇಳಿದ್ರೆ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋರೆನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸು ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಮ್ಯಾಕ್ಸಿಮಮ್ MCQ ಕ್ವೆಶನ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರದೇ ಈ ಚಾಪ್ಟರ್ನಿಂದ ಅವಾಯ್ಡ್ ಮಾಡಬೇಡಿ. ಹ್ಯಾಲೋ ಆಲ್ಕಿನ್ಸ್, ಆಲ್ಕೋಹಾಲ್ಸ್ನಿಂದ ಯಾವ್ಯಾವ ಕ್ವೆಶನ್ಸ್ ಕೇಳ್ಬೋದು, ನೇಮ್ಡ್ ರಿಯಾಕ್ಷನ್ಸ್ ಬಿಟ್ಟು ಮಿಕ್ಕಿದ ಯಾವುದೆಲ್ಲ ಪಾಸಿಬಿಲಿಟಿ ಇದೆ ಅಂತ ಹೇಳಿ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನೆಲ್ನಲ್ಲಿ ಲೈವ್ ಸೆಕ್ಷನಿಗೆ ಹೋಗಿ ನಿಮಗೆ ಈ ವಿಡಿಯೋ ಸಿಗುತ್ತೆ. ಪಾರ್ಟ್ ಡಿನಲ್ಲಿ ಯಾರೆಲ್ಲ ಸ್ಕೋರ್ ಮಾಡಬೇಕು ಔಟ್ ಆಫ್ ಔಟು, ನಿಮಗೆ 5/5 ಹೇಗೆ ಸ್ಕೋರ್ ಮಾಡಬೇಕು ಒಂದು ಕ್ವೆಶನಿಗೆ, ಅಥವಾ 20/20 ಹೇಗೆ ಸ್ಕೋರ್ ಮಾಡಬೇಕು ಅಂತ ಹೇಳಿ ಈ ಹ್ಯಾಲೋ ಆಲ್ಕೇನ್ಸು, ಆಲ್ಕೋಹಾಲ್ಸ್ ಚಾಪ್ಟರ್ಸ್ ಇದೊಂದು ಸಲ ನೋಡಿ. ಚೆನ್ನಾಗಿದೆ ಕಂಟೆಂಟು. ಎಲ್ಲ ಕ್ವೆಶನ್ಸು ಕ್ವೆಶನ್ ಬ್ಯಾಂಕಿಂದ ನಾನು ತೆಗೆದಿರುವಂಥದ್ದು. ನಿಮಗೆ ಆದಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿನೇ ಈ ರಿವಿಷನ್ ನಾನು ಮಾಡಿದ್ದು ಇನ್ ದ ಮಂತ್ ಆಫ್ ಜಾನ್ವರಿ. ಸೊ ಆಲ್ ಕ್ವೆಶನ್ಸ್ ಆರ್ ಫ್ರಮ್ ಕಂಪ್ಲೀಟ್ಲಿ ಕ್ವೆಶನ್ ಬ್ಯಾಂಕ್ ಇದೆ ಇದರಿಂದ. ಓಕೆ, ಅದೇ ಥರ 5/5 ಹೇಗೆ ಸ್ಕೋರ್ ಮಾಡಬೇಕು ಅಂತ ಹೇಳೋ ಟಿಪ್ಪನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನೀವು ಆಲ್ರೆಡಿ ಇದು ರೆಕಾರ್ಡೆಡ್ ಫಾರ್ಮ್ಯಾಟ್ನಲ್ಲಿ, ಲೈವ್ ಸೆಕ್ಷನಲ್ಲಿ ರೆಕಾರ್ಡೆಡ್ ಫಾರ್ಮ್ಯಾಟ್ನಲ್ಲಿ ಇವಾಗ ಸದ್ಯಕ್ಕಿದೆ. ಬಯೋಮಾಲಿಕ್ಯೂಲ್ಸ್ ಒನ್ ಆಫ್ ದ ಈಸಿ ಸ್ಕೋರಿಂಗ್ ಚಾಪ್ಟರ್ ಫಾರ್ PCB. ಬಯೋಮಾಲಿಕ್ಯೂಲ್ಸ್ಗೆ ನಿಮಗೆ ಕಂಟೆಂಟ್ ಬೇಕು ಅಂತ ಹೇಳಿದ್ರೆ ರುದ್ರತಾಂಡವ 11 ಗಂಟೆನದು ಕ್ವೆಶನ್ ವಿಡಿಯೋ ಅದು. ಅದರಲ್ಲಿ ಬಯೋಮಾಲಿಕ್ಯೂಲ್ಸ್ನಿಂದ ಹೆಂಗೆ ಕ್ವೆಶನ್ಸ್ ಕೇಳ್ತಾರೆ, ನಮ್ಮ ಆನ್ಸರ್ನ ನಾವು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳೋ ಡೀಟೇಲಿಂಗ್ ಕೊಟ್ಟಿದ್ದೀನಿ. ಆಲ್ಡಿಹೈಡ್ಸ್ ಚಾಪ್ಟರು, ಅಮೈನ್ಸ್ ಚಾಪ್ಟರ್ಗೆ ನೀವು ಈ ವಿಡಿಯೋಸ್ನ ರೆಫರ್ ಮಾಡ್ಬೋದು. ಆಲ್ಡಿಹೈಡ್ಸ್ ಆ್ಯಂಡ್ ಅಮೈನ್ಸ್ ಚಾಪ್ಟರ್, ಆಲ್ಡಿಹೈಡ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಕೀಟೋನ್ಸ್, ಆಲ್ಡಿಹೈಡ್, ಕಾರ್ಬಾಕ್ಸಿಲಿಕ್ ಆಸಿಡ್ಸು, ಅಮೈನ್ಸು, ಇದರಲ್ಲಿ ಕಂಟೆಂಟ್ ಚೆನ್ನಾಗಿದೆ. ಇದರಲ್ಲೂ ಕೂಡ ಬಯೋಮಾಲಿಕ್ಯೂಲ್ಸ್ ಇದೆ, ಬಟ್ ಓನ್ಲಿ ಫ್ಯೂ ಕ್ವೆಶನ್ಸ್, ಬಟ್ ದೋಸ್ ಕ್ವೆಶನ್ಸ್ ಆರ್ ಕವರ್ಡ್ ಇನ್ ದಿಸ್ ವಿಡಿಯೋ. ಎಲ್ಲಿ ನಮ್ಮ ರುದ್ರತಾಂಡವ ವಿಡಿಯೋದಲ್ಲಿ ಕವರ್ ಆಗಿದೆ. ಈಗ ನಾನು ನಿಮಗೆ ಹೇಳೋ ಪಾಯಿಂಟ್ ಏನಪ್ಪ ಅಂದರೆ ಸ್ಕೋರಿಂಗ್ ಪಾರ್ಟ್ಸ್, ಏನೇನು ಸ್ಕೋರ್ ಮಾಡಬೇಕು ಅಂತ ಹೇಳಿ. ಸ್ಕೋರ್ ಮಾಡಬೇಕು ಅಂದರೆ ಪಾರ್ಟ್ ಡಿನಲ್ಲಿ 20/20 ಟಾರ್ಗೆಟ್ ಇದೆಯಾ? ಹ್ಯಾಲೋ ಆಲ್ಕೇನ್, ಹ್ಯಾಲೋರೆನ್ಸ್ನ ಬಿಡಲೇಬೇಡಿ. ಎಟ್ ಎನಿ ಕಾಸ್ಟ್ ಈಸಿ ಕ್ವೆಶನ್ಸ್ ಇರುತ್ತೆ. ಆಲ್ಕೋಹಾಲ್ಸ್ನಿಂದ ಈಸಿ ಕ್ವೆಶನ್ಸ್ ಇರುತ್ತೆ. ಅಮೈನ್ಸ್ ತುಂಬ ಸಣ್ಣ ಚಾಪ್ಟರ್, ಬಹಳಷ್ಟು ಕಡಿಮೆ ಕ್ವೆಶನ್ಸು. ನೀವೇನು ಮಾಡ್ತೀರಾ ಗೊತ್ತಾ, ಆಲ್ಡಿಹೈಡ್ ದೊಡ್ಡ ಚಾಪ್ಟರ್ನ ಓದ್ಕೋತೀರ, ಅದರಿಂದ 2 ಕ್ವೆಶನ್ಸ್ನಲ್ಲಿ ಒಂದು ಕಷ್ಟದ ಕೇಳಿಬಿಡ್ತಾರೆ, ಒಂದನ್ನಷ್ಟೇ ನೀವು ಆನ್ಸರ್ ಮಾಡ್ತೀರಾ. ಅಮೈನ್ಸು ಕರೆಕ್ಟಾಗಿ ಓದ್ಕೊಂಡಿರಲ್ಲ, ಮಾರ್ಕನ್ನು ಕಳ್ಕೊತೀರಾ. ಬಯೋಮಾಲಿಕ್ಯೂಲ್ಸು ಬಿಟ್ಬಿಡ್ತೀರಾ ನೀವು. ಈ ಅಮೈನ್ಸು, ಬಯೋಮಾಲಿಕ್ಯೂಲ್ಸು ತುಂಬ ಜನ ಮಕ್ಕಳು ಡ್ರಾಪ್ ಮಾಡ್ತೀರಾ. ಡೋಂಟ್ ಡೂ ದ್ಯಾಟ್. ಈ 2 ಚಾಪ್ಟರ್ ನಿಮ್ಮ ಹೈ ಪ್ರಯಾರಿಟಿ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಅಮೈನ್ಸ್ ಅಂತ ಹೇಳುವಂಥದ್ದು ನಿಮ್ಮ ಪ್ರಯಾರಿಟಿ ಲಿಸ್ಟ್ನಲ್ಲಿ ಇರಬೇಕು. 15 ಮಾರ್ಕ್ ನೀವು ಸ್ಕೋರ್ ಮಾಡ್ಬೋದು. ಇಫ್ ಯು ಆರ್ ಅ ಬಯೋ ಸ್ಟೂಡೆಂಟ್, ಪ್ಲೀಸ್ ಚೂಸ್ ಬಯೋಮಾಲಿಕ್ಯೂಲ್ಸ್. ಬಯೋಮಾಲಿಕ್ಯೂಲ್ಸ್ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಪಾರ್ಟ್ ಬಿ ನಲ್ಲೂ ಕೂಡ ನೀವು ಸ್ಕೋರ್ ಮಾಡ್ಬೋದು. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವೆಶನ್ಸ್ ಯಾವುದೆಲ್ಲ ಕೇಳ್ತಾರೆ, ಎಲ್ಲಿಂದ ಬರುತ್ತೆ? ಒಂದು ನಿಮ್ಮ ಹ್ಯಾಲೋ ಆಲ್ಕೇನ್ಸ್ನಿಂದ ಬರುತ್ತೆ. ಪಾರ್ಟ್ ಬಿನಿಂದ ಹ್ಯಾಲೋ ಆಲ್ಕೇನ್ಸ್ನಿಂದ ಕ್ವೆಶನ್ಸ್ ಬರುತ್ತೆ. ನೇಮ್ಡ್ ರಿಯಾಕ್ಷನ್ಸ್ ಆಗಿರಬಹುದು ಅಥವಾ ಸಿಂಪಲ್ ಟೈಪ್ ಆಫ್ ಕ್ವೆಶನ್ಸ್. ಅದನ್ನ ನಾನು ಸಪ್ರೇಟ್ 2 ಮಾರ್ಕ್ ಕ್ವೆಶನ್ಸ್ ಅಂತ ಹೇಳಿದ್ರೆ ಕವರ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಆಲ್ಕೋಹಾಲ್ಸ್ ಅಂತ ಹೇಳೋ ಪಾರ್ಟ್ನಿಂದ ಕೂಡ ನಿಮಗೆ 2 ಮಾರ್ಕಿನ ಕ್ವೆಶನ್ಸ್ ಆಲ್ರೆಡಿ ಕವರ್ ಮಾಡಿದ್ದೀನಿ. ನಾನು ಆಲ್ರೆಡಿ ವಿಡಿಯೋ ತೋರಿಸಿದ್ದೀನಿ, ನೀವು ಅಲ್ಲೂ ಕೂಡ ಹೋಗಿ ಓದ್ಬೋದು. ವೆಯ್ಟ್ ಮಾಡ್ತಾ ಹೋಗಬೇಡಿ, ವೆಯ್ಟ್ ಮಾಡ್ತಾ ಕೂತ್ಕೋಬೇಡಿ. ಬಿ ಕಾಮ್, ಬಿ ಆರಾಮ್ ಸೇರಿ. ನೀವು ಎಷ್ಟು ಕಾಮ್ ಆಗಿರ್ತೀರೋ ಅಷ್ಟು ನಿಮಗೆ ಸ್ಕೋರ್ ಮಾಡೋಕ್ಕಾಗುತ್ತೆ. ಆ ಮೈಂಡ್ಸ್ ಚಾಪ್ಟರ್ನಿಂದ ಕೂಡ ಆರಾಮಾಗಿ 5 ಮಾರ್ಕನ್ನು ಸ್ಕೋರ್ ಮಾಡ್ಬೋದು ಮಕ್ಕಳೇ. ಈ ಚಾಪ್ಟರ್ನ ಬಿಡಬೇಡಿ. ಆಲ್ಡಿಹೈಡ್ಸ್ನಿಂದ ಒಂದು ಕ್ವೆಶನ್ ಔಟ್ ಆಫ್ 2 ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಆಲ್ PCM ಸ್ಟೂಡೆಂಟ್ಸ್, PCM ಸ್ಟೂಡೆಂಟ್ಸ್ ಇದ್ದೀರಾ, PCME ಅಥವಾ PCMC ಸ್ಟೂಡೆಂಟ್ಸ್ ಇದ್ದೀರಾ ಅಂತ ಹೇಳಿದ್ರೆ ಆಲ್ಡಿಹೈಡ್ಸ್ನಿಂದ ಯು ಪಿಕ್ 1 ಕ್ವೆಶನ್, ಅಮೈನ್ಸ್ನಿಂದ 1 ಕ್ವೆಶನ್, ಹ್ಯಾಲೋ ಆಲ್ಕೇನ್ಸ್, ಆಲ್ಕೋಹಾಲ್ಸ್, ಡನ್ ಡಸ್ಟೆಡ್. ಪಾರ್ಟ್ ಡಿನಲ್ಲಿ 20/20 ನಿನಗೆ ಯಾಕೆ ಸ್ಕೋರ್ ಮಾಡೋಕ್ಕಾಗಲ್ಲ ಅಂತ ಹೇಳೋದು ನನ್ನ ಪಾಯಿಂಟ್. ನೌ ಕಮಿಂಗ್ ಟು ಪಾರ್ಟ್ ಎ. ಪಾರ್ಟ್ ಎನಲ್ಲಿ ಇಂಪಾರ್ಟೆಂಟ್ MCQs ಕೊಡಿ ಮಿಸ್ ಅಂತ ನೀವು ಕೇಳಿರ್ತೀರ. ಆಲ್ರೆಡಿ ಇಂಪಾರ್ಟೆಂಟ್ MCQsನ ಈ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಓಕೆ, ದಿಸ್ ಇಸ್ ಅ ವಿಡಿಯೋ. ಇದು ಎಲ್ಲಿ ಸಿಗುತ್ತೆ? PW ಲೈವ್ ಅಂತ ಹೇಳಿ ಹೋದರೆ ಆಲ್ರೆಡಿ ಇದು ರೆಕಾರ್ಡೆಡ್ ಫಾರ್ಮ್ಯಾಟ್ನಲ್ಲಿದೆ. ಡಿಸೆಂಬರ್ 28ಗೆ ನಾನು ಲೈವ್ ಹೋಗಿರೋದು. ಇದರಲ್ಲಿ ಏನೇನು MCQs ಡಿಸ್ಕಸ್ ಮಾಡಿದ್ದೀನಿ ಅದೇ MCQಸು ನಿಮ್ಮ ಪ್ರಿಪರೇಟ್ರಿಗೆ ಬಂದಿದೆ. ಆ MCQs ಆ್ಯಕ್ಚುಲಿ ಬಂದು ಕ್ವೆಶನ್ ಬ್ಯಾಂಕ್ನಿಂದ ನಾನು ತಗೊಂಡಿರೋದು. ಕ್ವೆಶನ್ ಬ್ಯಾಂಕ್ನಿಂದ ಮೋಸ್ಟ್ ಇಂಪಾರ್ಟೆಂಟ್ MCQs ಯಾವುದೆಲ್ಲ ನೀವು ತಗೋಬೇಕು, ಓದಬೇಕು ಅಂತ ಹೇಳೋದು ಕವರ್ ಆಗಿದೆ. ಇದೇ ಕ್ವೆಶನ್ ಬ್ಯಾಂಕಿಂದ MCQsಗಳು ಸರ್ದು ವಿಡಿಯೋದಲ್ಲೂ ಕೂಡ ಸರ್ ಕವರ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಚೂಸ್ ದೀಸ್ ಮೆಟೀರಿಯಲ್ಸ್ ಫಾರ್ MCQ ರಿವಿಷನ್. ಸ್ಟಿಲ್ ಇಫ್ ಯು ವಾಂಟ್ MCQs ಲೈವ್ ಮ್ಯಾರಥಾನ್, ಡಿಸ್ಟ್ರಾಕ್ಟೆಡ್ ಎನ್ವಿರಾನ್ಮೆಂಟ್ ಇರುತ್ತೆ ಲೈವಲ್ಲಿ. ನೀವು ಮಾರ್ಚ್ 8ಗೆ
ನಮ್ಮನ್ನು ಭೇಟಿ ಆಗ್ಬೋದು. ಬಟ್ ನಿಮಗೆ ಡಿಸ್ಟ್ರಾಕ್ಷನ್ ಲೆಸ್ ಎನ್ವಿರಾನ್ಮೆಂಟಲ್ಲಿ ಓದಬೇಕು 70 ಸ್ಕೋರ್ ಮಾಡೋರು ಅಂದರೆ ಈ ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಇದೆ ಈ ಮೆಟೀರಿಯಲ್ಸ್ಗಳು. ಇದಲ್ಲದೆ ನಿಮಗೆ ಕ್ವೆಶನ್ ಬ್ಯಾಂಕ್ನಲ್ಲೂ ಕೂಡ ನಾನು MCQಸನ್ನು ಸಾಲ್ವ್ ಮಾಡಿದ್ದೀನಿ. 3 ಮಾಡೆಲ್ ಪೇಪರ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ ವಿತ್ ಆನ್ಸರ್ಸ್ ಇದೆ. ಈ 3 ಮಾಡೆಲ್ ಪೇಪರ್ಸ್ನ ನೀವು ಫಸ್ಟ್ ಕನ್ಸಿಡರ್ ಮಾಡಲೇಬೇಕು ನಿಮ್ಮ ರಿವಿಷನ್ ಟೈಮ್ನಲ್ಲಿ. ಓಕೆ, 3 ಮಾಡೆಲ್ ಪೇಪರ್ಸು ಯಾರಿಗೆಲ್ಲ ಕೆಮಿಸ್ಟ್ರಿ ಎಕ್ಸಾಮ್ ಜಸ್ಟ್ ಪಾಸ್ ಆಗೋರಿದ್ರೆ ಈ ವಿಡಿಯೋದಲ್ಲಿ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ. 70 ಸ್ಕೋರ್ ಮಾಡಲಿಕ್ಕೆ ಸ್ಟ್ರಾಟಜಿಕ್ ನಾನು ಮತ್ತೆ ಹೋಗ್ತಾ ಇದ್ದೀನಿ. ಪಾರ್ಟ್ ಡಿನಲ್ಲಿ 20 ಹೇಗೆ ಅಂತ ಹೇಳಿ ಗೊತ್ತಾಯಿತು. ಪಾರ್ಟ್ ಸಿನಲ್ಲಿ 2 ಥರ ಇದೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಫಿಸಿಕಲ್ ಕೆಮಿಸ್ಟ್ರಿ ಇದೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಮಕ್ಕಳೇ ಕೋಆರ್ಡಿನೇಷನ್ ಕಂಪೌಂಡ್ CC ಇಂದ ನಿಮಗೆ 3 ಕ್ವೆಶನ್ಸ್ನ ಪಿಕ್ ಮಾಡಬಹುದು. ಅದರಿಂದನೇ 9 ಮಾರ್ಕ್ ನೀವು ಸ್ಕೋರ್ ಮಾಡಬಹುದು. ಆದರೆ D&F ಬ್ಲಾಕ್ನ ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಪಾರ್ಟ್ ಬಿನಲ್ಲಿ ನೀವು ಅಲರ್ಟ್ ಆಗಿರಬೇಕು. ಯಾಕೆಂದರೆ D&F ಬ್ಲಾಕ್ನಿಂದ ನಿಮಗೆ 2 ಕ್ವೆಶನ್ಸ್ನ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕೇಳ್ತಾರೆ, 2 ಕ್ವೆಶನ್ಸ್ ಕೇಳ್ತಾರೆ. ಅದ್ರ ಜೊತೆಗೆ ಒಂದು ಕ್ವೆಶನು ಅಂದರೆ ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಅಂದರೆ ಏನು, ಒಂದು 2 ಮಾರ್ಕಿನ ಕ್ವೆಶನ್ಸ್ನ ಪಾರ್ಟ್ ಬಿನಲ್ಲೂ ಕೇಳ್ತಾರೆ. ಒಂದು ಕ್ವೆಶನ್ ಕ್ಯಾರಿಂಗ್ 2 ಮಾರ್ಕ್ ದಿಲ್ ಆಸ್ಕ್ ಇನ್ ಪಾರ್ಟ್ ಬಿ, ಪಾರ್ಟ್ ಬಿನಲ್ಲೂ ಕೇಳ್ಬಿಡ್ತಾರೆ. ಸೊ D&F ಬ್ಲಾಕ್ನಲ್ಲಿ ಈಸಿ ಇರುವಂತಹ 2 ಮಾರ್ಕಿನ ಕ್ವೆಶನ್ಸ್ನ ನೀನು ಪ್ರಿಪೇರ್ ಮಾಡಿದ್ರೆ ಪಾರ್ಟ್ ಬಿನ ಕಂಪ್ಲೀಟ್ ಆಗಿ ಥರೋಗಿ ಓದ್ಕೋಬೋದಾ. ಅದರ ಜೊತೆಗೆ ನಿನಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕೋಆರ್ಡಿನೇಷನ್ ಕಂಪೌಂಡ್ಸ್ನ ಮಾತ್ರ ಓದ್ತೀನಿ ಅಂತ ಹೇಳಿದ್ರು. ಪಾರ್ಟ್ ಸಿನಲ್ಲಿ 9 on 9, ಪಾರ್ಟ್ ಸಿನಲ್ಲಿ 3 ಕ್ವೆಶನ್ಸ್ನ ನೀನು ಆನ್ಸರ್ ಮಾಡಬೇಕು. ಒಂದು ಕ್ವೆಶನ್ಗೆ 3 ಮಾರ್ಕ್ ಇರುತ್ತೆ. 3 into 3 ಟೋಟಲ್ 9 on 9 ಫ್ರಮ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಅದೇ ಪಾರ್ಟ್ ಸಿನಲ್ಲಿ ಸೊಲ್ಯೂಷನ್ ಚಾಪ್ಟರ್ಸ್ ಇರುತ್ತೆ. ಅಂದರೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಸೊಲ್ಯೂಷನ್ನಿಂದ ಒಂದು ಕ್ವೆಶನ್ ಕೇಳ್ತಾರೆ, ಕೆಮಿಕಲ್ ಕೈನೆಟಿಕ್ಸ್ನಿಂದ ಒಂದು ಕ್ವೆಶನ್ ಕೇಳ್ತಾರೆ. ಆಯಿತಾ, ಕೆಮಿಕಲ್ ಕೈನೆಟಿಕ್ಸ್ನಿಂದ ಒಂದು ಕ್ವೆಶನ್ ಕೇಳ್ತಾರೆ, ಸೊಲ್ಯೂಷನ್ ಚಾಪ್ಟರ್ಸ್ನಿಂದ ಒಂದು, ಕೆಮಿಕಲ್ ಕೈನೆಟಿಕ್ಸ್ನಿಂದ ಒಂದು, ಹಾಗೆ ನೆಕ್ಸ್ಟ್ ಕೇಳುವಂಥದ್ದವರು ಎಲೆಕ್ಟ್ರೋ ಕೆಮಿಸ್ಟ್ರಿಯಿಂದ 2 ಕ್ವೆಶನ್. ಇಲ್ಲೂ ಕೂಡ 3 ಮಾರ್ಕಿನ 2 ಪ್ರಶ್ನೆನ ನೀನು ಉತ್ತರ ಮಾಡಬೇಕು. ಎಲೆಕ್ಟ್ರೋ ಕೆಮಿಸ್ಟ್ರಿ ಕಷ್ಟ ಮಿಸ್, ನಮಗೆ ಇಕ್ವೇಷನ್ಸ್ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಬ್ಯಾಟ್ರಿ ರಸ್ಟು ಅದು ಎಲ್ಲ ನಮಗೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀನು ಅದನ್ನು ನೆನ್ಪಿಟ್ಕೊಳ್ಳೇಬೇಕು ಫಾರ್ ದ MCQ ಪಾರ್ಟ್. MCQಸ್ನ ನಾನು ಡೀಲ್ ಮಾಡ್ತೀನಿ, ಬಟ್ ನನಗೆ 3 ಮಾರ್ಕ್ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರೆ ಥಿಯರಿ ಬಹಳ ಕಡಿಮೆ ಇರುವಂಥ ಚಾಪ್ಟರ್ ಸೊಲ್ಯೂಷನ್. ನೀನು ಸೊಲ್ಯೂಷನ್ ಚಾಪ್ಟರ್ನ ಯೂಸ್ ಮಾಡ್ಕೋಬೋದು, ಕೆಮಿಕಲ್ ಕೈನೆಟಿಕ್ಸ್ನ ಯೂಸ್ ಮಾಡ್ಕೋಬೋದು. ಆರಾಮಾಗಿ ನೀನು 3 on 3 ಸ್ಕೋರ್ ಮಾಡ್ಬೋದು. ಅಂದರೆ ಟೋಟಲಿ ಈ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ನಿಂದ ನೀನು 6 ಮಾರ್ಕ್, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 9 ಮಾರ್ಕ್, 9 + 6 14 ಮಾರ್ಕ್ಸ್ ಇಲ್ಲೇ ಸ್ಕೋರ್ ಮಾಡ್ಬೋದಲ್ಲ ನಿಮಗೆ. ಕೆಮಿಕಲ್ ಕೈನೆಟಿಕ್ಸ್ ಡು ನಾಟ್ ಲೀವ್, ಯಾಕೆಂದರೆ ಅಲ್ಲಿ ಡೆರಿವೇಷನ್ ಬರುತ್ತೆ, ಡೆರಿವೇಷನಿಂದ ಆರಾಮಾಗಿ ನೀನು 3 ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬೋದು. ಸರಿನಾ? ಸೊ ದೀಸ್ 2 ಆರ್ ದ ಸ್ಕೋರಿಂಗ್ ಚಾಪ್ಟರ್ಸ್. ಪಾರ್ಟ್ ಇ ಕ್ವೆಶನ್ಸ್, ಪಾರ್ಟ್ ಎ ಕ್ವೆಶನ್ಸ್ ಪರ್ಫೆಕ್ಟ್ ಆಗಿರಬೇಕು. ಇಲ್ಲಿ ಮಿಸ್ ಹೊಡಿತು ಅಂದರೆ 70 ಬರಲ್ಲ. ಪಾರ್ಟ್ ಎಗೆ ಆಲ್ರೆಡಿ ಇರುವ ಕಂಟೆಂಟನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಪಾರ್ಟ್ ಇ ನ್ಯೂಮೆರಿಕಲ್ಸ್ನ ನೀನು ಮಾಡಬೇಕಾಗಿರೋದು ಫಸ್ಟು ಮಾಡೆಲ್ ಪೇಪರ್ನ 3 ಮಾಡೆಲ್ ಪೇಪರ್ನ ನಾನು ಸಾಲ್ವ್ ಮಾಡಿದ್ದೀನಿ ವಿತ್ ಸೊಲ್ಯೂಷನ್ಸ್ ಇದೆ. ಆ ಮಾಡೆಲ್ ಪೇಪರ್ಸ್ನಲ್ಲಿ ಯಾವ್ಯಾವ ಕ್ವೆಶನ್ಸ್ ಇದೆ ಅಷ್ಟು ಕ್ವೆಶನ್ಸ್, ಅಂದರೆ ಒಂದು ಚಾಪ್ಟರ್ನಲ್ಲಿ ನಿನಗೆ ಒಂದು ಮಾಡೆಲ್ ಪೇಪರ್ನಲ್ಲಿ ಆಲ್ಮೋಸ್ಟ್ ನಿನಗೆ 6 ಕ್ವೆಶನ್ಸ್ ಸಿಗುತ್ತೆ ಅಲ್ವಾ. ಪ್ರತಿ ಚಾಪ್ಟರ್ನಿಂದ 2 ಕ್ವೆಶನ್ಸ್ ಕೇಳಿರ್ತಾರೆ. 6 + 6 + 6 ಒಟ್ಟು ಎಷ್ಟಾಯಿತು? 3 ಪೇಪರಲ್ಲಿ 18 ಕ್ವೆಶನ್ ಆಯಿತು. ಆ 18 ಕ್ವೆಶನ್ಸ್ನ ನೀನು ಕರೆಕ್ಟಾಗಿ ಥರೋ ಆಗಿರು, ಅದರಿಂದ 2 ಕ್ವೆಶನ್ಸ್ನ ಕೇಳುವಂಥ ಚಾನ್ಸಸ್ ಭಾಳಷ್ಟು ಜಾಸ್ತಿ ಇದೆ. ಸೊ ಬಿ ಥರೋ ವಿತ್ ದಿಸ್, ಬಿ ಪ್ರಿಪೇರ್ಡ್ ವಿತ್ ದಿಸ್ ಕ್ವೆಶನ್ಸ್. ಅದು ಬಿಟ್ಟು ನಿನಗೆ ಮತ್ತು ಕೂಡ ಪಾರ್ಟ್ ಇನಲ್ಲಿ ವೆರೈಟಿ ಬೇಕು ಅಂತ ಹೇಳಿದ್ರೆ ಫ್ರಮ್ ಕ್ವೆಶನ್ ಬ್ಯಾಂಕು ನಿನಗೆ ಸೊಲ್ಯೂಷನ್ ಚಾಪ್ಟರ್ ಬೇಕು ಕ್ವೆಶನ್ಸ್ ಅಂತ ಹೇಳಿದ್ರೆ ಯು ಕ್ಯಾನ್ ಚೂಸ್ ದಿಸ್. ಸೊಲ್ಯೂಷನ್ ಚಾಪ್ಟರ್ನಿಂದ ನ್ಯೂಮೆರಿಕಲ್ಸ್ ನಾನು ಇದರಲ್ಲಿ ಮಾಡಿದ್ದೀನಿ. ಆಯಿತಾ, ಎಲೆಕ್ಟ್ರೋ ಕೆಮಿಸ್ಟ್ರಿ ಇದು ನ್ಯೂಮೆರಿಕಲ್ಸ್ ನನಗೆ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ವಾಚ್ ದಿಸ್. ಎಲೆಕ್ಟ್ರೋ ಕೆಮಿಸ್ಟ್ರಿಯ ಫ್ಯಾರಡೇಸ್ ಫಸ್ಟ್ ಲಾ, ಫ್ಯಾರಡೇಸ್ ಸೆಕೆಂಡ್ ಲಾ ನ್ಯೂಮೆರಿಕಲ್ಸ್ ಆರ್ ಆಲ್ಸೋ ಅವೈಲಬಲ್ ಇನ್ ರುದ್ರತಾಂಡವ ವಿಡಿಯೋ. ರುದ್ರತಾಂಡವದಲ್ಲಿ ನಾನು ಎಲೆಕ್ಟ್ರೋ ಕೆಮಿಸ್ಟ್ರಿದು ನ್ಯೂಮೆರಿಕಲ್ಸು ಬೇಸ್ಡ್ ಆನ್ ಫ್ಯಾರಡೇಸ್ ಲಾ ಇದರಲ್ಲಿ ಕವರ್ ಮಾಡಿದ್ದೀನಿ. ಇದರಲ್ಲಿ ಎಲೆಕ್ಟ್ರೋ ಕೆಮಿಸ್ಟ್ರಿಯ ನರ್ನ್ಸ್ ಇಕ್ವೇಷನ್ ಬೇಸ್ಡ್ ಕ್ವೆಶನ್ಸನ್ನು ಕವರ್ ಮಾಡಿದ್ದೀನಿ. ಆಮೇಲೆ ಕೆಮಿಕಲ್ ಕೈನೆಟಿಕ್ಸ್ ಇದು ಎಂಟೈರ್ ಡಿಟೇಲ್ಡ್ ಪಾರ್ಟ್ ನಿಮ್ಮ ಮಾಡೆಲ್ ಪೇಪರ್ನಲ್ಲಿರೋ ಕ್ವೆಶನ್ ಸಮೇತ ನಾನು ಇಲ್ಲಿ ಕವರ್ ಮಾಡಿದ್ದೀನಿ ಕೆಮಿಕಲ್ ಕೈನೆಟಿಕ್ಸ್ಗೆ. ಸೊ ಈ ವಿಡಿಯೋ ನೀನು ರೆಫರ್ ಮಾಡ್ಬೋದು. ಆಲ್ರೆಡಿ ಇರುವಂತಹ ವಿಡಿಯೋಗಳಿದನ್ನು ಯಾಕೆ ಡಿಸ್ಟ್ರಾಕ್ಟೆಡ್ ಎನ್ವಿರಾನ್ಮೆಂಟಲ್ ಬಂದು ಮತ್ತೆ ಡಿಸ್ಟ್ರಾಕ್ಟ್ ಆಗ್ತೀಯಾ? ಇರುವಂಥ ಕಂಟೆಂಟನ್ನು ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ಕೋ. ಮಿಸ್ ನನಗೆ ಪಾಸ್ಟ್ ಇಯರ್ ಕ್ವೆಶನ್ಸ್ ಬೇಕು, ದಟ್ ಈಸ್ ಆಲ್ಸೋ ಡನ್. ಪಾಸ್ಟ್ ಇಯರ್ ಕ್ವೆಶನ್ಸ್ ಒಂದು ವಿಡಿಯೋನೇ ಇದೆ. ಇದೆಲ್ಲ ಕೂಡ PW ಕನ್ನಡ ಲೈವ್ ಅಂತ ಹೇಳೋ ಫಾರ್ಮ್ಯಾಟಿಗೆ ಹೋದರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊಸದಾಗಿ ನಾವು ಲೈವ್ ಮಾಡಬೇಕಾದ್ರೆ ಅಯ್ಯೋ ನನಗೇನು ಗೊತ್ತಿಲ್ಲ ಅಂತ ಹೇಳೋ ಅಟೆಂಪ್ಟ್ನಲ್ಲಿ ನೀನು ಬರಬೇಡ. ನಿನಗೆ ಆಲ್ರೆಡಿ ಕಂಟೆಂಟ್ಗಳಿಗಿದೆ, ಆಲ್ರೆಡಿ ನಿನಗೆ ಕಂಟೆಂಟ್ಗಳು ಗೊತ್ತಿದೆ, ನೀನು ಸೆಲ್ಫ್ ಸ್ಟಡಿ ಮಾಡಲಿಕ್ಕೆ ಕೆಪಬಲ್ ಇದೆಯಾ ಅಂತ ಹೇಳಿದ್ರೆ ಯೂಸ್ ದಿಸ್ ಕಂಟೆಂಟ್. ಡೌನ್ಲೋಡ್ ಮಾಡೋಕ್ಕಾಗುತ್ತೆ, ಡೌನ್ಲೋಡ್ ಮಾಡ್ಕೊ. ಟರ್ನ್ ಆಫ್ ಎವ್ರಿಥಿಂಗ್, ಸಿಟ್ ಇನ್ ಒನ್ ಪ್ಲೇಸ್, ಫೋಕಸ್, ರಿವೈಸ್, ಫೋಕಸ್, ರಿವೈಸ್. ಫೋಕಸ್ ಮಾಡೋದು, ಕಲಿಯೋದು, ರಿವೈಸ್ ಮಾಡೋದು, ರಿಕಾಲ್ ಮಾಡೋದು, ದ್ಯಾಟ್ ಶುಡ್ ಬಿ ಯೋರ್ ಮೆಥಡ್ ಆಫ್ ಪ್ರಿಪ್ರೇಷನ್. ಆಯಿತಾ. ಆಮೇಲೆ ಪಾರ್ಟ್ ಸಿಗೆ
ಇಂಪಾರ್ಟೆಂಟ್ ಕ್ವೆಶನ್ಸ್ ಪಾರ್ಟ್ ಸಿಗೆ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ದೀಸ್ ಟು ಡೀಟೇಲ್ಸ್. ಈ ಎರಡು ವಿಡಿಯೋಸ್ನ ಯೂಸ್ ಮಾಡಬಹುದು. ಡಿ ಬ್ಲಾಕ್ನಲ್ಲಿ ಅತ್ಯಂತ ಹೆಚ್ಚು ಕ್ವೆಶನ್ಸನ್ನು ಇಲ್ಲಿ ಕವರ್ ಮಾಡಿದ್ದೀನಿ. ಡಿ ಬ್ಲಾಕ್ ಇದರಲ್ಲೂ ಕೂಡ ಇದೆ, ಯೂಸ್ ಮಾಡ್ಕೊಳ್ಳಿ. ಪಾರ್ಟ್ ಸಿಗೆ ನಾವು ಲೈವಿಗೆ ಬರ್ತಾ ಇದ್ದೀವಿ ಆನ್ March 7th. March 7th ಎರಡೂ ಕೂಡ ಲೈವ್. ನಾವು ಏನೇನು ಲೈವ್ ಮಾಡ್ತೀವಿ ನೀವು ಬೇಕಾದರೆ ಇಷ್ಟ ಇದ್ದರೆ ಬಂದು ನೋಡ್ಬೋದು. ಬಟ್ ಐ ವುಡ್ ಸಜೆಸ್ಟ್ ಯು ಟು ಸ್ಕೋರ್ 70 on 70. ಡೋಂಟ್ ಗೆಟ್ ಇನ್ ಟು ದ ಡಿಸ್ಟ್ರಾಕ್ಟೆಡ್ ಎನ್ವಿರಾನ್ಮೆಂಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಫೋಕಸ್. ಆಯಿತಾ? ನಿನಗೆ ಗೊತ್ತಿಲ್ಲ, ನೀನು ಕಲಿಬೇಕು ಅಂತ ಹೇಳಿದ್ರೆ ಯು ಕಮ್ ಟು ಲೈವ್ ಆ್ಯಂಡ್ ಯು ವಾಚ್ ಇಟ್ ಆ್ಯಂಡ್ ಯು ಗೋ ಹೆಡ್, ಗೋ ಅಗೇನ್ ಆ್ಯಂಡ್ ಸಿಟ್ ಪ್ರಾಪರ್ಲಿ ಆ್ಯಂಡ್ ಸ್ಟಡಿ. ಸೊ ಮಾಡೆಲ್ ಪೇಪರ್ 2026 ಇದನ್ನು ನೀನು ಕಂಪಲ್ಸರಿ ಸ್ಕೋರ್ ರಿವೈಸ್ ಮಾಡಿರಲೇಬೇಕು. ಪ್ರಾಕ್ಟೀಸ್ ಪೇಪರ್ಸ್ ಏನಿದೆ ಒಂದು 3 ಸೆಟ್ ನಿಮ್ಮ ಕ್ವೆಶನ್ ಬ್ಯಾಂಕ್ನಲ್ಲಿರುತ್ತೆ, ಅದನ್ನು ನೀನು ಪ್ರಾಕ್ಟೀಸ್ ಮಾಡೋ ನಿನಗೆ ಟೈಮ್ ಇತ್ತು ಅಂತ ಹೇಳಿದ್ರೆ MCQs ಫ್ರಮ್ ಕ್ವೆಶನ್ ಬ್ಯಾಂಕ್. ಬಟ್ ಐ ವುಡ್ ಸಜೆಸ್ಟ್ ಯು MCQs, ಮೋಸ್ಟ್ ಇಂಪಾರ್ಟೆಂಟ್ MCQs ಫ್ರಮ್ ದ ಕ್ವೆಶನ್ ಬ್ಯಾಂಕ್ ವಿ ಹ್ಯಾವ್ ಆಲ್ರೆಡಿ ಸಾಲ್ವ್ಡ್ ಆ್ಯಂಡ್ ವಿ ಆರ್ ಕಮಿಂಗ್ ಅಗೇನ್ ಲೈವ್ ಆನ್ March 8th. ಯು ಕ್ಯಾನ್ ವಾಚ್ ದ್ಯಾಟ್ if you wanted to get into live session ಅಥವಾ if you wanted to be in a if you wanted to use a recorded content, ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಪಾರ್ಟ್ ಎ ಮತ್ತು ಪಾರ್ಟ್ ಇ ನಿಮಗೆ ಸಾಲ್ವ್ ಆಯಿತು ಅಂತ ಹೇಳಿ ಅನ್ಕೊಳ್ತೀನಿ. ಸರಿನಾ? ಸ್ಕೋರಿಂಗ್ ಚಾಪ್ಟರ್ಸ್ ಯಾವುದು ಪಾರ್ಟ್ ಇನಲ್ಲಿ ಅಂತ ಹೇಳಿ ಕೇಳಿದ್ರೆ, ಒಂದು ಎಲೆಕ್ಟ್ರೋಕೆಮಿಸ್ಟ್ರಿ, ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ. ಇನ್ನೊಂದು ನಿಮ್ಮ ಚಾಯ್ಸ್. ಕೆಲವು ಮಕ್ಕಳಿಗೆ ಸೊಲ್ಯೂಷನ್ಸ್ ಇಷ್ಟ, ಕೆಲವೊಂದು ಮಕ್ಕಳಿಗೆ ಕೆಮಿಕಲ್ ಕೈನೆಟಿಕ್ಸ್ ಇಷ್ಟ. ಬಟ್ ಪರ್ಸ್ನಲಿ ಐ ವುಡ್ ಚೂಸ್ ಸೊಲ್ಯೂಷನ್. ದ ರೀಸನ್ ಬೀಯಿಂಗ್, ನೀವು ಫಸ್ಟ್ ಇಯರ್ ಅಂದರೆ ಸೆಕೆಂಡ್ ಇಯರ್ನ ಫಸ್ಟ್ ಮಂತಿಂದ ಎಕ್ಸ್ಕ್ಯೂಸ್ ಮಿ ಎಲ್ಲ ಎಕ್ಸಾಮ್ಗೂ ಸೊಲ್ಯೂಷನ್ ಚಾಪ್ಟರ್ನ ನೀವು ಫೋಕಸ್ ಮಾಡಿದ್ರೆ, ಸೊಲ್ಯೂಷನ್ ಚಾಪ್ಟರ್ನಲ್ಲಿ ಒಂದು ಕೊಲಿಗೇಟಿವ್ ಪ್ರಾಪರ್ಟೀಸ್ನಿಂದ ಕ್ವೆಶನ್ಸ್ ಕೇಳ್ತಾರೆ, ಇನ್ನೂ ಒಂದು ಕ್ವೆಶನ್ ಬಂದು ಕಾನ್ಸಂಟ್ರೇಷನ್ ಟರ್ಮ್ಸ್ನಿಂದ ಇರ್ಬೋದು ಅಥವಾ ರೌಲ್ಸ್ ಲಾ ಬೇಸ್ ಮೇಲೆ ಇರ್ಬೋದು. ಈಸಿ ಕ್ವೆಶನ್ಸ್ ಇರುತ್ತೆ, ಸ್ಕೋರ್ ಮಾಡಬಹುದು. ಸೊ ಇದರಲ್ಲಿ ಸ್ಕೋರಿಂಗ್ ಪ್ಯಾಟರ್ನ್ ಹೇಗೆ ಅಂದರೆ, ಎಲೆಕ್ಟ್ರೋಕೆಮಿಸ್ಟ್ರಿ 3 ಚಾಪ್ಟರ್ನಿಂದ ಒಂದೊಂದು ಕ್ವೆಶನ್ ಈಸಿ ಇರುತ್ತೆ, ಅಪ್ರೋಚಬಲ್ ಇರುತ್ತೆ. ಕ್ವೆಶನ್ ಓದಿ ಕ್ವೆಶನ್ ಓದಿ ಕರೆಕ್ಟಾಗಿ ನ್ಯೂಮೆರಿಕಲ್ಸ್ನಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಅಂದರೆ ಕರೆಕ್ಟಾಗಿ ಫಾರ್ಮುಲಾಸಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಯೂನಿಟನ್ನು ಕರೆಕ್ಟಾಗಿ ಬರೆಯೋಕ್ಕೆ ಮರಿಬೇಡಿ, ಕ್ರಾಸ್ ಚೆಕ್ ಮಾಡಿ ನಿಮ್ಮ ಆನ್ಸರ್ಸನ್ನು. ಸೊ ವಿತ್ ದಿಸ್ ಐ ವುಡ್ ವೈಂಡ್ ಅಪ್. ನಿಮಗೆ ಬ್ಲೂ ಪ್ರಿಂಟ್ ಬೇಕು ಅಂತ ಹೇಳಿದ್ರೆ ಅಗೇನ್ ಇಲ್ಲಿದೆ, ನೆನ್ಪಿಟ್ಕೊಳ್ಳಿ. ಅತ್ಯಂತ ಹೆಚ್ಚು MCQs ಕೇಳುವಂತಹ 2 ಚಾಪ್ಟರ್, ಒಂದು ಸೊಲ್ಯೂಷನ್ 3 MCQs ಬರುತ್ತೆ, ಇನ್ನೊಂದು ನಿಮ್ಮ ಆಲ್ಕೋಹಾಲ್ಸು 3 MCQs ಬರುತ್ತೆ. ಲೀಸ್ಟ್ MCQs ಕೇಳುವಂಥದ್ದು ಕೆಮಿಕಲ್ ಕೈನೆಟಿಕ್ಸ್ ಮತ್ತು ಇಲೆಕ್ಟ್ರೋಕೆಮಿಸ್ಟ್ರಿಯಿಂದ ಅತ್ಯಂತ ಕಡಿಮೆ MCQs ಕೇಳುವಂತಹ ಚಾಪ್ಟರ್ಸು. ಮಿಕ್ಕಿದೆಲ್ಲ ಚಾಪ್ಟರ್ಸಿಗೆ ಈಕ್ವಲ್ ವೈಟೇಜ್ ಕೊಟ್ಟಿದ್ದಾರೆ, 2 ಅಂತ ಹೇಳುವಂಥ ವೈಟೇಜನ್ನು ಅವರು ಕೊಟ್ಟಿದ್ದಾರೆ. ಸೊ ಆಲ್ ದ ಬೆಸ್ಟ್ ಮಕ್ಕಳ. ನಿಮಗೆ MCQsನ್ನು ಯಾವ ಚಾಪ್ಟರ್ನಿಂದ ಬಿಡಲೇಬಾರ್ದು ಅಂತ ಹೇಳುವಂತಹ ಪಾಯಿಂಟ್ ಇವಾಗ ಗೊತ್ತಾಯಿತು. ಪಾರ್ಟ್ ಬಿನ ಹೆಂಗೆ ಸ್ಕೋರ್ ಮಾಡಬೇಕು ಅಂತ ಹೇಳೋದನ್ನು ಹೇಳ್ಬಿಡ್ತೀನಿ. ಅದಾಗಿದ್ದ ನಂತರ ನಾನು ವೈಂಡ್ ಅಪ್ ಮಾಡ್ತೀನಿ. ಕ್ವೆಶನ್ ಬ್ಯಾಂಕ್ ಡೌನ್ಲೋಡ್ ಮಾಡಲಿಕ್ಕೆ ನೀವು ಈ ವೆಬ್ಸೈಟನ್ನು ಯೂಸ್ ಮಾಡಿ. ಪಾರ್ಟ್ ಬಿ ಸ್ಕೋರ್ ಮಾಡೋರು, ಪಾರ್ಟ್ ಬಿಯನ್ನು ಸ್ಕೋರ್ ಮಾಡೋರು ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ನಿಂದ ಥಿಯರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಥಿಯರಿ ಕಲಿತೀರಾ ಅಂತ ಹೇಳಿದ್ರೆ ನಿಮಗೆ ಪಾರ್ಟ್ ಸಿನಲ್ಲೂ ಕೂಡ ಥಿಯರಿಯನ್ನು ಬರೆದು ಅಲ್ಲೂ ಕೂಡ 3 ಮಾರ್ಕು, ಇಲ್ಲೂ ಕೂಡ 2 ಮಾರ್ಕ್ ತೊಗೊಳ್ಬಹುದು. ಸೊಲ್ಯೂಷನ್ಸ್ನಿಂದಲ್ಲ, ಡಿ ಆ್ಯಂಡ್ ಎಫ್ ಬ್ಲಾಕ್ನಿಂದ ಒಂದು ಈಸಿ ಆಗಿರುವಂತಹ 2 ಮಾರ್ಕಿನ ಪ್ರಶ್ನೆಗಳು ಬರುತ್ತೆ, ಉತ್ತರಿಸ್ಬೋದು ನೀವು. ಬಯೋಮಾಲಿಕ್ಯೂಲ್ಸ್ ನಿಮ್ಮ ಚಾಯ್ಸ್ ಇರುತ್ತೆ, ಬಯೋಮಾಲಿಕ್ಯೂಲ್ಸ್ ನಿಮ್ಗೆ ಬೇಕು ಅಂದರೆ ಚೂಸ್ ಮಾಡ್ಬೋದು. ಹ್ಯಾಲೋ ಅಲ್ಕೇನ್ಸ್ ಈಸಿ ಇದೆ. ಬಯೋಮಾಲಿಕ್ಯೂಲ್ಸ್ ಚೂಸ್ ಮಾಡಬೇಡಿ ಮಕ್ಕಳ, ಹಾರ್ಡ್ ವರ್ಕ್ ಮಾಡಿ, ಈಸಿ ಚಾಪ್ಟರ್ ಕೂಡ ಅದು. ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್. ಇಲ್ಲಿ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ನಲ್ಲಿ ಒಂದಾದರೆ ಈಥರ್ ಅಥವಾ ಫಿನಾಲ್ನಿಂದ ಕ್ವೆಶನ್ಸ್ಗಳು ಕೇಳುವಂಥ ಚಾನ್ಸಸ್ ಬಹಳಷ್ಟು ಜಾಸ್ತಿ ಇರುತ್ತೆ. ಮಿಸ್ ಇವಾಗ ನೇಮ್ಡ್ ರಿಯಾಕ್ಷನ್ಸ್ ಕೊಡ್ತೀರಾ, 2 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡ್ತೀರಾ, 3 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡ್ತೀರಾ, ಹೇಗಿರುತ್ತೆ ನಿಮ್ಮ ಸ್ಟಡಿ ಸ್ಟ್ರಾಟಜೀಸ್ ಅಂತ ಹೇಳಿ ನಿಮ್ಗೆ ಏನಾದರೂ ಕ್ವೈರೀಸ್ ಇದೆ ಅಂತ ಹೇಳಿದ್ರೆ ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ನ ಎಲ್ಲ ಫಾರ್ಮುಲಾಸನ್ನ ನಾನು ಲಿಸ್ಟ್ ಮಾಡಿ ಸಪ್ರೇಟ್ ವೀಡಿಯೋಸ್ ಜೊತೆಗೆ ಬರ್ತಾ ಇದ್ದೀನಿ. ಕ್ವಿಕ್ ವೀಡಿಯೋಸ್ ಇರುತ್ತೆ, ನೀವು ಈ ವಿಡಿಯೋಸನ್ನು ರೆಫರ್ ಮಾಡಬಹುದು. ಸೊ ಕ್ವೆಶನ್ ಪೇಪರ್ ಅಂತ ಹೇಳಿದ್ರೆ ಸ್ಟ್ರಾಟಜಿಕ್ ಆಗಿ ಮೂವ್ ಆಗಿ ಮಕ್ಕಳ. ನಿಮಗೆ ಗೊತ್ತಿಲ್ಲ ಇರುವಂತಹ 100 ಕ್ವೆಶನ್ಸ್ ಇರುತ್ತೆ, ಅದೆಲ್ಲ ನಿಮಗೆ ಗೊತ್ತಿರಲೇಬೇಕು ಎಕ್ಸಾಮನ್ನು ಚೆನ್ನಾಗಿ ಬರೀಲಿಕ್ಕೆ ಅಂತ ಹೇಳೋ ಯಾವ ರೂಲ್ಸ್ ಕೂಡ ಇಲ್ಲ. ನೀವೇನು ಓದಬೇಕು ನಿಮ್ಮ ಎಕ್ಸಾಮ್ಗೆ, ನಿಮ್ಮ ಎಕ್ಸಾಮ್ ಸ್ಟೇಟ್ ಬೋರ್ಡ್ ಅಂತ ಹೇಳಿದ್ರೆ ಸ್ಟೇಟ್ ಬೋರ್ಡ್ ಎಕ್ಸಾಮ್ಗೆ ನಿಮ್ಮ ಪ್ರಿಪರೇಷನ್ ಹಾದಿ ಹೇಗಿರಬೇಕು, ಒಂದು ಮಾಡೆಲ್ ಪೇಪರ್, ಇನ್ನೊಂದು ಪ್ರಾಕ್ಟೀಸ್ ಪೇಪರ್, ಇನ್ನೊಂದು ಕ್ವೆಶನ್ ಬ್ಯಾಂಕಿಂದ ಕೆಲವೊಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ವಿಚ್ ಎವರ್ ಐ ಹ್ಯಾವ್ ಸಾಲ್ವ್ಡ್ ಹಿಯರ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಮಾಡೆಲ್ ಪೇಪರ್, ಪ್ರಾಕ್ಟೀಸ್ ಪೇಪರ್, ಅದನ್ನು ನೆನ್ಪಿಟ್ಕೊಳ್ಳಿ. ಫಸ್ಟಿಗೆ ಎಲ್ಲರೂ ಹೇಳೋದು ನಿಮ್ಗೆ ಅದನ್ನೇ. ನೀವು ಇವಾಗ ಇತ್ತೀಚೆಗೆ ನಡೆದಿರುವ ಎಕ್ಸಾಮ್ಸ್ನಲ್ಲೂ ಕೂಡ ನೋಡಿರ್ಬೋದು 60 ಮಾರ್ಕ್ ಅಷ್ಟು ಕೂಡ ಕ್ವೆಶನ್ಸ್ಗಳನ್ನ ಕೆಲವೊಂದಷ್ಟು ಮಾಡೆಲ್ ಪೇಪರ್ ತಗೊಂಡಿದ್ದೀವಿ ಅಂತ ಹೇಳಿ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಫುಲ್ ಅಟೆನ್ಷನ್ ನಿಮಗೆ ಮಾಡೆಲ್ ಪೇಪರ್ನಿಂದ ಇರಬೇಕು. ಇಂಪಾರ್ಟೆಂಟ್ 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಕ್ವೆಶನ್ಸ್ನ ನಾನು ನಿಮಗೆ ಸ್ಟ್ರಾಟಜಿಕಲಿ ಕೊಡ್ತಾ ಹೋಗ್ತೀನಿ. ಆಲ್ ದ ಬೆಸ್ಟ್ ಮಕ್ಕಳೇ, ಚೆನ್ನಾಗಿ ಸ್ಕೋರ್ ಮಾಡಿ. ನೀವು ಟೈಮ್ ವೇಸ್ಟ್ ಮಾಡಬೇಡಿ. ನಿಮಗೆ 70 on 70 ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ಇಸ್ ಇಂಪಾರ್ಟೆಂಟ್. ಗೋ ಸ್ಟಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.